ಸೊಪ್ಪು ಅಥವಾ ಪಲ್ಯ ಅಂತಲೂ ಕರಿತೀವಿ. ಇದು ಒಳ್ಳೆಯ ಆರೋಗ್ಯದ ಸೂಚಕ. ಇದು ಗಿಡ ಮೂಲಿಕೆ, ಗಿಡದಿಂದ ಬಂದಿರುತ್ತೆ. ಹಾಗೆ ಭೂಮಿ ಮೇಲೆ ಬೆಳೆಯೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂತಹ ಆ ಭೂಮಿಯ ಮಣ್ಣಿನಲ್ಲಿ ಇರ್ತಕ್ಕಂತಹ ಖನಿಜಾಂಶಗಳನ್ನು, ಪೋಷಕಾಂಶಗಳನ್ನೆಲ್ಲ ಹೀರಿಕೊಂಡು ಬೆಳೆದಿರುತ್ತೆ. ಸೊ ಅದನ್ನು ನಾವು ತಿನ್ನೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಖನಿಜಾಂಶಗಳು, ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರೆಯುತ್ತವೆ. ಹಾಗಾಗಿ ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ಸೊಪ್ಪು, ತರಕಾರಿ, ಹಣ್ಣುಗಳು ದೇಹಕ್ಕೆ, ಆರೋಗ್ಯಕ್ಕೆ, ಬೆಳವಣಿಗೆಗೆ ಉತ್ತಮ. ನೋಡಿ, ದನ ಕರುಗಳು, ಆಡು ಇವೆಲ್ಲ ಸೊಪ್ಪು, ಹುಲ್ಲನ್ನು ಮೇಯ್ತಾವೆ. ಹೌದಾ? ಅದರಿಂದ ಎಷ್ಟೊಂದು ಸ್ಟ್ರಾಂಗ್ ಆಗಿರ್ತವೆ. ಹಾಗೆ ಸೊಪ್ಪುಗಳನ್ನು ತಿನ್ನೋದ್ರಿಂದ ಏನಾಗುತ್ತೆ, ಮನುಷ್ಯನು ಕೂಡ ಸ್ಟ್ರಾಂಗ್ ಆಗಿ ಆಗ್ತಾನೆ. ಆದರೆ ಅದೇ ಸೊಪ್ಪು, ತರಕಾರಿಗಳಿಗೆ ಕೃತಕವಾದ ರಸಗೊಬ್ಬರ, ರಾಸಾಯನಿಕ ಹಾಕಿದಾಗ ಅದು ಹಾನಿಕಾರಕ. ಅದನ್ನೇ ನಾವು ಸೇವಿಸಿದರೆ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ನಮ್ಮ ಕಾಂಪೌಂಡಲ್ಲಿ, ನಮ್ಮ ಮನೆ ಹತ್ತಿರ ಸ್ವಲ್ಪ ಸ್ಥಳ ಇತ್ತು ಅಂತಂದರೆ, ಪ್ಲೇಸ್ ಇತ್ತು ಅಂತಂದರೆ ನಾವೇನು ಮಾಡ್ಬೋದು, ಸೊಪ್ಪನ್ನು ಬೆಳೆಸಿ ತಿನ್ನಬಹುದು. ಚೆಂದ ಕಾಣಲಿ ಅಂತ ಶೋ ಪ್ಲ್ಯಾಂಟು, ಫ್ಲವರ್ ಪ್ಲ್ಯಾಂಟ್ಸನ್ನೆಲ್ಲದನ್ನು ಹಾಕಿರ್ತೀವಿ ಮನೆ ಮುಂದೆ. ಹೌದಾ? ಬರೀ ಮನೆ ಮುಂದೆಲ್ಲ ಚೆಂದಿತ್ತು, ನಮ್ಮ ದೇಹ ಒಳಗೆ ಹುಳುಕತ್ತು ಹೋದ್ರೆ ಎದಕ್ಕೆ ಬಂತು? ಅದರ ಜೊತೆಗೆ ನಾವು ನಮಗೆ ಉಪಯೋಗವಾಗುವಂತಹ ಸಾಧ್ಯವಾದಷ್ಟು ನಾವು ಸ್ವಲ್ಪ ಸೊಪ್ಪುಗಳನ್ನು ಹಾಕ್ಕೊಳ್ಳೋಣ, ಮನೆ ಮುಂದೆ ಬೆಳ್ಕೊಳ್ಳೋಣ. ನೋಡಿ, ಇದು ಸೊಪ್ಪು ನಾವು ಹಾಕಿದ್ದೀವಲ್ಲ, ಈಗ ಕುಂಡಿಯಲ್ಲಿ ಬೆಳೆಸಿರೋದು ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ಸೊಪ್ಪು ಮಾರೋರ ಹತ್ರ ತೊಗೊಂಡಿರೋದು. ಉಳಿದಿರ್ತಕ್ಕಂಥ ಬೇರನ್ನು ಹಚ್ಚಿದ್ದೀವಿ, ಅದು ಬೆಳೀತಾನೆ ಇದೆ. ನಮ್ಗೆ ಬೇಕಾದಾಗ ನಾವು ಕಿತ್ಕೊಂಡು ತಿಂತಾ ಇರ್ತೀವಿ. ನಮಗೆ ಒಳ್ಳೆಯ ಆರೋಗ್ಯ ಬೇಕು, ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇದೆ ಅಂದರೆ ನಾವು ಏನೆಲ್ಲ ಮಾಡೋದಕ್ಕೂ ರೆಡಿಯಾಗಿರ್ತೀವಿ, ರೆಡಿ ಆಗಬೇಕು ಕೂಡ. ಇವತ್ತು ನಾನು ಮಾತನಾಡುವಂತಹ ಸೊಪ್ಪು ಅಥವಾ ಪಲ್ಯ ಅಂತಲೂ ಕೂಡ ಹೇಳ್ತೀವಿ. ಅದು ಹಕ್ಕರಕಿ. ಇದು ಬಣ್ಣದಲ್ಲಿ ಹಸಿರಾಗಿರುತ್ತೆ, ರುಚಿಯಲ್ಲಿ ಕಹಿಯಾಗಿರುತ್ತೆ, ಮತ್ತು ಎಲೆಗಳೆಲ್ಲ ತೆಳುವಾಗಿ ಇರುತ್ತವೆ. ಈ ಹಕ್ಕರಕಿ ಪಲ್ಯ ಆಹಾರನೂ ಹೌದು, ಔಷಧಿ ಕೂಡ ಹೌದು. ಇದು ಕಪ್ಪು ಮಣ್ಣಲ್ಲಿ, ಎರೆ ಮಣ್ಣಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಉತ್ತರ ಕರ್ನಾಟಕದಲ್ಲಿ ಇದು ಸರ್ವೇ ಸಾಮಾನ್ಯ. ಅದನ್ನು ಯಥೇಚ್ಛವಾಗಿ ಬೆಳೆಸ್ತಾರೆ, ಉಪಯೋಗನೂ ಕೂಡ ಮಾಡ್ತಾರೆ. ಅದು ಒಳ್ಳೆಯದು. ಇದು ಯಾವ ಕಾಯಿಲೆಗೆ ಮದ್ದು ಅಥವಾ ಔಷಧಿ? ಹೃದಯ ಕಾಯಿಲೆ, ಹೃದಯ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಇದು ಅತ್ಯಂತ ಒಳ್ಳೆಯ ಔಷಧಿ. ಇದು ಹೃದಯದಲ್ಲಿನ ಬ್ಲಾಕೇಜಸನ್ನು ಕ್ಲಿಯರ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಚೆಸ್ಟ್ ಪೇನ್ ಇರೋರು, ಎದೆ ಬಿಗಿತ, ಆಯಾಸ, ಉಸಿರಾಟದ ತೊಂದರೆ ಇರೋರು ಇದನ್ನು ಹೆಚ್ಚಾಗಿ ಉಪಯೋಗ ಮಾಡಬಹುದು. ಇದರ ಜೊತೆಗೆ ಕೊಲೆಸ್ಟ್ರಾಲ್ ಇರುವವರು, ಕೈಕಾಲು ಜೋಮ್ ತುಂಬುತ್ತೆ ಅನ್ನೋರು, ಕೈಕಾಲು ಊತ ಬಂದಿರೋರು, ಕೈಕಾಲೊಳಗೆ ಸೆನ್ಸೇಷನ್ ಆಗ್ತಿರೋದಿಲ್ಲ ನೋಡಿ, ಫೀಲೇ ಆಗೋದಿಲ್ಲ ಅಂಥವರು ಕೂಡ ಇದನ್ನು ಉಪಯೋಗ ಮಾಡ್ಬೋದು. ಇನ್ನು ಕೆಲವರಿಗೆ ನಡೆಯೋದಕ್ಕೆ ಆಗಲ್ಲ, ಸ್ವಲ್ಪ ನಡೆದ್ರೆ ಸಾಕು ಆಯಾಸ, ಸುಸ್ತಾಗುತ್ತೆ, ಮೆಟ್ಲು ಹತ್ತೋಕ್ಕಾಗಲ್ಲ, ತೂಕ ಹೆಚ್ಚಾಗಿರುತ್ತೆ, ಕೂತರೆ ಎದ್ದೇಳೋಕ್ಕಾಗಲ್ಲ, ಎದ್ರೆ ಕುಂದ್ರೋಕ್ಕಾಗಲ್ಲ, ಅಂಥವರೆಲ್ಲ ಈ ಸೊಪ್ಪನ್ನು ಹೆಚ್ಚಾಗಿ ಉಪಯೋಗ ಮಾಡಿ. ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದರಿಂದ ಮೋಷನ್ ಪ್ರಾಬ್ಲಮ್ ಇರೋರು, ಕಾನ್ಸ್ಟಿಪೇಷನ್ ಇರೋರು ಕೂಡ ಇದನ್ನು ಯಥೇಚ್ಛವಾಗಿ ಬಳಸ್ಬೋದು. ಇದನ್ನು ರೊಟ್ಟಿ ಜೊತೆ ಹಸಿಯಾಗಾದರೂ ತಿನ್ಬೋದು, ಇಲ್ಲ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಕೂಡ, ರುಚಿಗೆ ಉಪ್ಪು ಖಾರ ಹಾಕ್ಕೊಂಡು ಕೂಡ ತಿನ್ಬೋದು. ಮಕ್ಕಳಿಗೂ ತಿನ್ನಿಸಿ. ಮೊದಲೇ ಈಗಿನ ಜನ್ರೇಷನ್ ಅವರಿಗೆ ಎನರ್ಜಿ ಇರಲ್ಲ, ನಿಂತರೆ ಕೂತರೆ ಕೈ ನೋವು, ಕಾಲು ನೋವು ಅಂತಲೇ ಇರ್ತಾರೆ, ಅವರಿಗೂ ಕೂಡ ತಿನ್ನಿಸಿ. ನಿಮ್ಮ ಮನೆ ಹತ್ತಿರ ಪ್ಲೇಸ್ ಇತ್ತು ಅಂತಂದರೆ ನೆಲದಲ್ಲೋ ಅಥವಾ ಕುಂಡ್ಲಿಯಲ್ಲೋ ಇದನ್ನು ಒಂದು ಸ್ವಲ್ಪ ಬೇರು ಹಚ್ಚಿದರೆ ಸಾಕು, ತಾನೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಲ್ಲಾದರೂ ಸಿಕ್ಕರೆ ತಂದು ಹಚ್ಚಿ ಬೆಳೆಸಿ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ವಿಶೇಷವಾಗಿ ಹೃದಯಕ್ಕೆ.